ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇದುವರೆಗೂ ಕೂಡ ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಗೀತೆಗಳನ್ನು ಪ್ರಸ್ತುತಪಡಿಸಿದ್ದೇವೆ. ಅದು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು. ಇವತ್ತಿನ ದಿವಸ ನಾವು ಆರಿಸ್ಕೊಂಡಿರುವಂಥ ಗೀತೆ ಅಂದರೆ 1968ನೇ ಇಸವಿಯಲ್ಲಿ ತೆರೆ ಕಂಡಂತಹ ನಮ್ಮ ಊರು ಅನ್ನುವಂತಹ ಸಿನಿಮಾ. ತುಂಬ ಯಶಸ್ವಿಯಾದಂಥ ಸಿನಿಮಾ. ಇವತ್ತಿಗೂ ಕೂಡ ಅದರ ವಿಚಾರ ಏನಿದೆ ಅದು ಪ್ರಸ್ತುತ. ಕಥೆಯನ್ನು CV ಶಿವಶಂಕರ್ ಅವರು ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ವಾಸ್ತವ ಸಂಗತಿಯ ಆಧಾರದ ಮೇಲೆ ಹೆಣೆದಂಥ ಈ ಕಥೆ ಸದಾಕಾಲಕ್ಕೂ ಪ್ರಸ್ತುತ ಅಂತ ಕೂಡ ಖಂಡಿತವಾಗಿ ಹೇಳಬಹುದು. ಮತ್ತು ಸುಂದರವಾದ ಗೀತೆಗಳು ಈ ಸಿನಿಮಾದಲ್ಲಿದೆ. ಇದರಲ್ಲಿ ಒಂದು ಗೀತೆಯನ್ನು CV ಶಿವಶಂಕರ್ ಅವರೇ ಬರೆದಿದ್ದಾರೆ. ಅದು ಚೆಲುವಿನ ಗಣಿಯಾಗಿ ನಮ್ಮೂರು. ಈ ಗೀತೆಯ ಅಂದರೆ ಈ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡಿರೋರು R ರತ್ನ. ತುಂಬ ಚೆನ್ನಾಗಿದೆ ಹಾಡುಗಳೆಲ್ಲನೂ ಅಷ್ಟೇ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ, ಇವೆಲ್ಲವೂ ಕೂಡ ಈ ಸಿನಿಮಾದ್ದೇನೆ. ಈ ಗೀತೆಯಲ್ಲಿ ನಾಡಿನ ಪ್ರೀತಿ ಮತ್ತು ಗ್ರಾಮ, ದೇಶ ಇದೆಲ್ಲದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಸುಂದರವಾದ ಗೀತೆ ಇದು ಅಂತ ಖಂಡಿತವಾಗಲೂ ಹೇಳಬಹುದು. ಈಗ ಈ ಗೀತೆಯನ್ನು ಕೇಳೋಣ. ಚೆಲುವಿನ ಗಣಿಯಾಗಿ ನಮ್ಮೂರು, ಸುಖದಲ್ಲಿ ಮಿಂದಾಯ್ತು ನಮ್ಮೂರ, ಗೆಳೆತನ ಬಲವಾಯ್ತು. ಚೆಲುವಿನ ಗಣಿಯಾಗಿ ನಮ್ಮೂರು, ಸುಖದಲ್ಲಿ ಮಿಂದಾಯ್ತು ನಮ್ಮೂರ, ಗೆಳೆತನ ಬಲವಾಯ್ತು. ಇಲ್ಲಿಲ್ಲ ಬಡತನ ನಡುಕಟ್ಟಿ ಬನ್ನಿ, ನೇಗಿಲ ಬದುಕಲಿ ಸುಖ ಕಾಣ ಬನ್ನಿ. ಇಲ್ಲಿಲ್ಲ ಬಡತನ ನಡುಕಟ್ಟಿ ಬನ್ನಿ, ನೇಗಿಲ ಬದುಕಲಿ ಸುಖ ಕಾಣ ಬನ್ನಿ. ಕಾವೇರಿ ಹರಿವಾಗ ನಮಗೇನು ಕೊರತೆ, ಕೈ ನೀಡಿ ಕೊಡುವೆವು 108 ದೇಶಕ್ಕೆ. ಚೆಲುವಿನ ಗಣಿಯಾಗಿ ನಮ್ಮೂರು, ಸುಖದಲ್ಲಿ ಮಿಂದಾಯ್ತು ನಮ್ಮೂರ, ಗೆಳೆತನ ಬಲವಾಯ್ತು. ಮಣ್ಣಲ್ಲ ಜನರೇ ಇದು ಸ್ವರ್ಣ ಭೂಮಿ, ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ. ಮಣ್ಣಲ್ಲ ಜನರೇ ಇದು ಸ್ವರ್ಣ ಭೂಮಿ, ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ. ಅನ್ನದ ಕೂಗದು ನಾಶವಾಗಲಿ, ದೇಶದ ಜನಗಳು ನಗುತ್ತಿರಲಿ. ಚೆಲುವಿನ ಗಣಿಯಾಗಿ ನಮ್ಮೂರು, ಸುಖದಲ್ಲಿ ಮಿಂದಾಯ್ತು ನಮ್ಮೂರ, ಗೆಳೆತನ ಬಲವಾಯ್ತು. ನಾಡಿನ ಹಿರಿಯರು ಹಚ್ಚಿದ ದೀಪ, ನಾಳಿನ ಬದುಕಿಗೆ ಹೊಸದೊಂದು ರೂಪ. ನಾಡಿನ ಹಿರಿಯರು ಹಚ್ಚಿದ ದೀಪ, ನಾಳಿನ ಬದುಕಿಗೆ ಹೊಸದೊಂದು ರೂಪ. ಉನ್ನತ ಭಾವನೆ ಸೇವೆಯದಾಗಲಿ, ಭಾರತ ಚರಿತೆಯು ಬೆಳಗಿರಲಿ. ಚೆಲುವಿನ ಗಣಿಯಾಗಿ ನಮ್ಮೂರು, ಸುಖದಲ್ಲಿ ಮಿಂದಾಯ್ತು ನಮ್ಮೂರ, ಗೆಳೆತನ ಬಲವಾಯ್ತು, ಗೆಳೆತನ ಬಲವಾಯ್ತು. ಬಂಧುಗಳೇ, ಇದುವರೆಗೂ ಕೂಡ ನಾವು ನಮ್ಮ ಊರು ಆ ಸಿನಿಮಾದ ಒಂದು ಗೀತೆಯನ್ನು ಕೇಳಿದೆವು. ನಾಳೆ ಮತ್ತೊಂದು ಹೊಸ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.